ಜೂನ್ ಜುಲೈ ಜೂನ್ ಫಸ್ಟ್ ಗೆ ಸ್ವಲ್ಪ ರೇಟ್ ಇರ್ತದೆ. ಓಕೆ ಜುಲೈ ಆಗಸ್ಟ್ ಇದು ಈಗ ಎಲ್ಲ ಸೆಪ್ಟೆಂಬರ್ ಎಲ್ಲ ರೇಟ್ ಇರಲ್ಲ. ಮತ್ತೆ ಗಣೇಶ ಚತುರ್ಥಿಯಲ್ಲಿ ಸ್ವಲ್ಪ ಇರ್ತದೆ. ಮತ್ತೆ ನವರಾತ್ರಿಯಲ್ಲಿ ಜಾದಿ 4 ಚೆಂಡು 5 ಚೆಂಡು ಆಗ್ತದೆ, ಮಲ್ಲಿಗೆ 2 ಚೆಂಡು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಲಿ ಬಂದಿದ್ದೇನೆ. ಸೊ ನಾನೀಗ ಎಲ್ಲಿದ್ದೇನೆ ಅಂದ್ರೆ ಉಡುಪಿ ಜಿಲ್ಲೆ ಕಾಪು ತಾಲೂಕು ಮೂಡಬೆಳ್ಳೆ ಗ್ರಾಮದಲ್ಲಿದ್ದೇನೆ. ಸೊ ಇವತ್ತು ಯಾವ್ದಂದ್ರೆ ಜಾಜಿ ಮಲ್ಲಿಗೆ, ಕೆಂಪು ತರ ಇರ್ತಾರೆ, ಅದರಲ್ಲಿ ಸಹ ಕೆಲವು ನಮೂನೆ ಉಂಟು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ. ಜಾಜಿಗೆ ಎಷ್ಟು ರೇಟ್, ಯಾವ ಟೈಮ್ ಅಲ್ಲಿ ಆಗ್ತದೆ, ಯಾಕಂದ್ರೆ 12 ತಿಂಗಳು ಸಹ ಆಗೋದಿಲ್ಲ, ಯಾವ ಟೈಮ್ ಅಲ್ಲಿ ಆಗ್ತದೆ, ಡಿಮಾಂಡ್ ಉಂಟಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ತದೆ. ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಇಂಥದೇ ಅಗ್ರಿಕಲ್ಚರ್ ವಿಡಿಯೋಸ್ ಈ ಚಾನಲ್ ಸಿಗ್ತಾ ಇರ್ತದೆ. ಸೊ ಇದು ಇಷ್ಟು ತನಕ ಐಡಿಯಾಸ್ ಇದೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ನಂಗೆ ಅಂತೂ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ನಿಮ್ಗೆ ಫ್ರೀ ಇರ್ಬೋದಾದ್ರೆ ನಂಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಈಗ ನಮ್ಮೊಟ್ಟಿಗಿದ್ದಾರೆ ಲೀನಾ ಡಿಸೋಜಾ. ಸೊ ಜಾಜಿದು ಈ ಓನರ್ ಅಂತ ಹೇಳ್ಬೋದು. ಮೇಡಮ್ ಹೇಗಿದ್ದೀರಿ? ಸೌಖ್ಯ, ತೊಂದ್ರೆ ಇಲ್ಲ. ಮೇಡಮ್, ಎಷ್ಟು ವರ್ಷದಿಂದ ನೀವು ಜಾಜಿದು ಮಲ್ಲಿಗೆದು ಫಾರ್ಮಿಂಗ್ ಮಾಡ್ತಿದ್ದೀರಿ? ನಾನೊಂದು 25-26 ವರ್ಷ ಆಯ್ತು, ಕಡಿಮೆ ಅಂದ್ರೆ. ಓಕೆ, 25 ವರ್ಷದ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಉಂಟು. ಹೌದು. ಸೊ ಜಾಜಿ ಯಾವ ಟೈಮ್ ಅಲ್ಲಿ ಆಗುದಂತ ಸ್ವಲ್ಪ ಹೇಳ್ತೀರಾ ಜನರಿಗೆ? ಜಾಜಿ ಅಂದ್ರೆ ಏಪ್ರಿಲ್ ತಿಂಗಳು ನೀರು ಎಲ್ಲ ಅದಕ್ಕೆ ಸುಡುಬೂದಿ ಗೊಬ್ಬರ ಎಲ್ಲ ಇಟ್ಟು ಏಪ್ರಿಲ್ ತಿಂಗಳಿನಿಂದ ನೀರು ಹಾಕಿದ್ರೆ ಮೇ ಲಾಸ್ಟ್ ಗೆ ಜಾದಿ ಆಗ್ತದೆ. ಮೇ ಲಾಸ್ಟ್ ಗೆ ಜಾಜಿ ಆಗ್ತದೆ. ಜಾದಿ ಆಗ್ಲಿಕ್ಕೆ ಶುರು ಆಗ್ತದೆ. ಎಷ್ಟುವರೆಗೆ ಇರ್ತದೆ? ಎಷ್ಟು ತಿಂಗಳು ಇರ್ತದೆ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಇರ್ತದೆ. ಅಕ್ಟೋಬರ್ ತನಕ ಮಾತ್ರ? ಹೌದು. ಅದರ ನಂತರ ಇರುವುದಿಲ್ಲ? ಅದರ ನಂತರ ಅಂದ್ರೆ ಕಡಿಮೆ ಆಗ್ತದೆ. ಮತ್ತೆ ಜಾದಿ ತೆಕೊಳ್ಳಲ್ಲ. ಓಕೆ ಓಕೆ. ಸೊ ಇದು ನೀವು ಹೇಗೆ ಕಟ್ಟುದು? ಅಂದ್ರೆ ಬಾಳೆದ ಎಳೆ ಇಲ್ಲಾದ್ರೆ ನೂಲಲ್ಲಿ ಕಟ್ತಾರೆ, ನೀವು ಯಾವ್ದ್ರಲ್ಲಿ ಕಟ್ಟುದು? ನಾವು ಬಾಳೆ ಹಗ್ಗದಲ್ಲಿ ಕಟ್ಟುದು. ಬಾಳೆ ಹಗ್ಗಲ್ಲಿ. ಬಾಳೆ ಹಗ್ಗ. ಮೇಡಮ್, ಜಾಜಿಯಲ್ಲಿ ಎಷ್ಟು ವೆರೈಟಿ ಉಂಟು? ಜಾದಿಯಲ್ಲಿ ಅಂದ್ರೆ 6-7 ವೆರೈಟಿ ಉಂಟು. 6-7 ಉಂಟು. ಅಂದ್ರೆ ಕೆಲವು ನಮ್ದು ಜಾದಿ ಇದು ಸ್ವಲ್ಪ ಪಿಂಕ್ ಕಲರ್ ಉಂಟು, ಕೆಲವು ಕೆಂಪು ಬಂದು ಸ್ವಲ್ಪ ಚಿಕ್ಕದಲ್ಲಿ ಉಂಟು. ಅದಂದ್ರೆ ಉದ್ದಕ್ಕೆ ಇದು ಮಾಡಿ ದರ ಮಾಡಿ ಹೇಳ್ತಾರಲ್ಲ, ಹಾಗೆ ದರ ಮಾಡಿ ಇದು ಇಷ್ಟ ಎತ್ತರ ಆಗೋದಲ್ಲ ಗಿಡ ಎಲ್ಲ. ಮತ್ತೆ ಅದ್ರದ್ದು ಜಾದಿ ಅಂತ ಗೊತ್ತಾ, ಮಳೆ ಎಲ್ಲ ಬಂದ್ರೆ ಅರಳುದಿಲ್ಲ. ಇದು ಜಾದಿ ಅರಳ್ತದೆ. ಸ್ವಲ್ಪ ಪಿಂಕ್ ಕಲರ್ ಮತ್ತೆ ದೊಡ್ಡ ಉಂಟಲ್ಲ, ಅದು ಅರಳ್ತದೆ. ಸಂಜೆಗೆಲ್ಲ ಬೆಳಿಗ್ಗೆಲ್ಲ ಅರಳ್ತದೆ. ಮತ್ತೆ ಕೆಲವು ಬಿಳಿ ಉಂಟು ಜಾದಿ, ಅದು ಸಹ ಒಂದು ಕೆಲವು ಪಿಂಕ್ ಕಲರ್, ಕೆಲವು ಬಿಳಿ, ಕೆಲವು ಸಪೂರ ಆಗಿ ಕೆಂಪು, ಡಾರ್ಕ್ ಕೆಂಪು ಉಂಟು. ಹಾಗೆ 5-6 ವೆರೈಟಿ ಉಂಟು. 5-6 ವೆರೈಟಿ ಉಂಟು. ಸೊ ರೇಟ್ ಹೇಗಿರ್ತದೆ? ರೇಟ್ ಅಂದ್ರೆ ಮಳೆಗಾಲದಲ್ಲಿ ಜೂನ್ ಫಸ್ಟ್ ಗೆ ಸ್ವಲ್ಪ ರೇಟ್ ಇರ್ತದೆ. ಜುಲೈ ಆಗಸ್ಟ್ ಇದು ಈಗ ಎಲ್ಲ ಸೆಪ್ಟೆಂಬರ್ ಎಲ್ಲ ರೇಟ್ ಇರಲ್ಲ. ಮತ್ತೆ ಗಣೇಶ ಚತುರ್ಥಿಯಲ್ಲಿ ಸ್ವಲ್ಪ ಇರ್ತದೆ. ಮತ್ತೆ ನವರಾತ್ರಿಯಲ್ಲಿ ಸ್ವಲ್ಪ ರೇಟ್ ಎಲ್ಲ, ಮಲ್ಲಿಗೆ ಎಲ್ಲ ಕಮ್ಮಿ ಉಂಟು, ಆದ ಕಾರಣ ರೇಟ್ ಆಗ್ಬೋದು. ನಮ್ಗೆ ಅದು ಗೊತ್ತಾಗ್ತದೆ ಯಾವಾಗ ರೇಟ್ ಬೀಳ್ತದೆ ಯಾವಾಗ ರೇಟ್ ಬೀಳಲ್ಲ. ಹೌದು. ಸೊ ಈಗ ಎಷ್ಟು ಉಂಟು ಅಂದ್ರೆ ನಿಮ್ಗೆ ಎಷ್ಟು ಮಲ್ಲಿಗೆ ಆಗ್ತದೆ? ಜಾಜಿ ಮಲ್ಲಿಗೆ ಎಷ್ಟು? ಜಾಜಿ 4 ಚೆಂಡು 5 ಚೆಂಡು ಆಗ್ತದೆ, ಮಲ್ಲಿಗೆ 2 ಚೆಂಡು. ಓಕೆ. ಜಾಜಿ ಕಟ್ಲಿಕ್ಕೆ ಈಸಿಯಾ, ಮಲ್ಲಿಗೆ ಕಟ್ಲಿಕ್ಕೆ ಈಸಿಯಾ? ಎರಡು ಒಂದೇ. ಅಂದ್ರೆ ಹಗ್ಗ, ಅದು ಬಾಳೆದು ಹಗ್ಗ ಉಂಟಲ್ಲ, ಅದು ಸಪೂರಾಗಿ ಸ್ವಲ್ಪ ಸ್ಮೂತ್ ಇದ್ರೆ ಜಾದಿ ಕಟ್ಲಿಕ್ಕೆ ಸುಲಭ, ಬೇಗ ಕಟ್ಬೋದು. ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಏನಿಲ್ಲ, ಅದು ನಾವು ಹೇಳಿದಾಗೆ ಕೇಳ್ತದೆ ಅದು ಸಹ. ಓಕೆ. ಇನ್ನು ಒಂದು ಚೆಂಡು ಅಲ್ಲಿ ಎಷ್ಟು ಮಲ್ಲಿಗೆ ಇರ್ತದೆ? ಮಲ್ಲಿಗೆ 800 ಇರ್ತದೆ, ಜಾದಿ 800 ಇರ್ತದೆ. ಮತ್ತೆ ಅದು 6 ಸುತ್ತಾಗ್ಬೇಕು. ಒಂದು ಅಂದ್ರೆ ಒಂದು ಗೇಣು ಮತ್ತೆ 2 ಬೆರಳು ಇರ್ಬೇಕು ಒಂದು ಚೆಂಡಿಗೆ. ಅದ್ರಲ್ಲಿ 800 ಹೂ ನಿಲ್ತದೆ. ಓಕೆ. ಒಂದು ಅಟ್ಟಿಗೆ 4 ಚೆಂಡು. ಓಕೆ. ಸೇಮ್ ಮಲ್ಲಿಗೆ ಹಾಗೇನೆ. ಹೌದು. ಯಾರಿಗಾದ್ರೆ ಮನಸ್ಸಿದ್ರೆ ಮಾಡ್ಬೋದಾ ಇದ್ರದ್ದು ಗಿಡ? ಮಾಡ್ಬೋದು. ಗಿಡ ಸ್ವಲ್ಪ ಕಂಡೋಗಿ ಇದನ್ನು ಗಿಡವನ್ನು ತುಂಡು ಮಾಡಿ ಕೊಂಡೋಗಿ ಇಡ್ಬೇಕು. ಸಾಲಲ್ಲಿ ಇಟ್ಟೆ ಸುಡುಬೂದಿ ಮತ್ತೆ ನೆಡುವಾಗ ಸ್ವಲ್ಪ ಸುಡುಬೂದಿ ಗೊಬ್ಬರ ಮತ್ತೆ ಮಣ್ಣು, ಕೆಂಪು ಮಣ್ಣು ಮಿಕ್ಸ್ ಮಾಡಿ ಕೊಂಡೋಗಿ ನೆಟ್ರೆ ಉಂಟಲ್ಲ, ಅದು ನವೆಂಬರ್ ಅಲ್ಲಿ ನೆಟ್ರೆ ಜನವರಿ ಫೆಬ್ರವರಿ ಎಲ್ಲ ಆಗ್ತದೆ. ಹೌದು. ಇದು ಬೇರು ಸಮೇತ ಬೇಡ. ಓಕೆ ಓಕೆ. ಎಲ್ಲಿ ನೆಟ್ರು ಆಗ್ತದೆ, ಹಾಗೆ ಆಗಲ್ಲ ಅಂತೇಳಿ ಏನಿಲ್ಲ, ಎಲ್ಲೆಲ್ಲ ಕಡೆಯಲ್ಲೂ ಆಗ್ತದೆ. ಅದು ಕೆಂಪು ಮಣ್ಣೆ ಬೇಕು ಹಾಗೆ ಅಂತ ಹಾಗೇನಿಲ್ಲ, ಒಟ್ಟಾರೆ ಬಿಸಿಲು ಬೀಳ್ಬೇಕು ಅಷ್ಟೇ. ಬಿಸಿಲು ಮಳೆ ಬಂದ್ಮೇಲೆ ಬಿಸಿಲು ಬಂದ್ರೆ ಒಳ್ಳೇದಾ?
ಇಲ್ಲ, ಮಳೆಯಲ್ಲೂ ಬಿಸಿಲೇ ಇರ್ಬೇಕು, ಸೆಕೆಗಾಲದಲ್ಲೂ ಬಿಸಿಲೇ ಇರ್ಬೇಕು. ಬಿಸಿಲೇ ಇದ್ರೆ ಜನವರಿ ಫೆಬ್ರವರಿ ಎಲ್ಲ ಬಿಸಿಲು ಇದ್ರೆ ಹಾ. ಜಾದಿ ಜೂನ್ ಅಲ್ಲಿ ಎಲ್ಲ ಒಳ್ಳೆ ಆಗ್ತದೆ, ಜೂನ್ ಜುಲೈ ಅಲ್ಲೆಲ್ಲ ಒಳ್ಳೆ ಆಗ್ತದೆ. ಈಗ ನಮ್ಗೆ ಆಗ್ತದೆ ನೋಡಿ 6-7 ಚೆಂಡು ಹಾ. ಮಳೆ ಇದು ನೆರಳು ಬಿದ್ದರೆ ಆಗಲ್ಲ, ನೆರಳು ಬಿದ್ರೆ ಆಗುದಿಲ್ಲ. ನೆರಳು ಬಿದ್ದರೆ ಸೊ ಆಗಲ್ಲ. ಒಳ್ಳೆ ಬಿಸಿಲು ಬಿದ್ರೆ ಮಾತ್ರ ಒಳ್ಳೆ ಬಿಸಿಲು ಫಲ ಬಿದ್ದರೆ ಸಿಗ್ತದೆ. ಫಲ ಸಿಗ್ತದೆ, ಹೌದು. ಮತ್ತೆ ನಿಮ್ಗೆ ಇದು ನೀವು ಕಟ್ಟಿ ನೀವೇ ಹೋಗಿ ಕೊಡುದಾ ಕಟ್ಟೆಗೆ, ಇಲ್ಲ ಬಂದು ಇಲ್ಲ, ತಗೊಂಡು? ಬಂದ್ ಕಟ್ಟೆಗೆ ಒಂದು ಟ್ರಿಪ್ ಬರ್ತಾರೆ, ಸೆಕೆಂಡ್ ಟ್ರಿಪ್ ಅರ್ಧಕ್ಕೆ ಬರ್ತಾರೆ. ಅದು ತುಂಬಾ ಇದ್ರೆ 11-11:30 ತನಕ ತಗೊಳ್ತಾರೆ ಹೂ ನಮ್ಗೆ ಇಲ್ಲಿ. ಹಾ. ಅಲ್ಲಿ ಬಂದು ಕೊಂಡೋಗ್ತಾರೆ. ಓಕೆ, ನೀವು ಬುಡಕ್ಕೆ ಎಂತ ಹಾಕ್ತೀರಿ ಇದಕ್ಕೆಲ್ಲ? ಜಾಜಿಗ ಹೌದು. ಜಾಜಿಗೆ ನಾನು ಹಾಕುದು ಖಾಲಿ ಗೊಬ್ಬರ, ಮತ್ತೆ ಹಟ್ಟಿ ಗೊಬ್ಬರದ್ದು ನೀರು ಉಂಟಲ್ಲ, ಹಾ. ಅದು ಸ್ವಲ್ಪ ಹಾಕ್ತೇನೆ. ಅಗ್ರಿಕಲ್ಚರ್ ಗವರ್ಮೆಂಟ್ ಗವರ್ಮೆಂಟ್ ಅದೇನೆ ಹಾಕಲ್ಲ, ಕೆಲವರು ಹಾಕ್ತಾರೆ ಗವರ್ಮೆಂಟ್ ಅದು ಯೂರಿಯಾ ಸುಫಲ ಎಲ್ಲ ಬುಡಕ್ಕೆ. ಅಂದ್ರೆ ಜನವರಿ ಅಲ್ಲ ಜೂನಿಗೆ ಹಾಕಿದ್ರೆ ಓಕೆ. ಹಾ ಅದ್ ಹಾಕ್ತಾರೆ ಕೆಲವರು, ನಾನಂತೂ ಹಾಕಲ್ಲ. ಓಕೆ, ಇದು ಹೇಳುದಾಗೆ ಉಂಟು ಜಾಜಿಯಲ್ಲಿ ಜಾಸ್ತಿ ಹಣ ಸಿಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಕೆಲವರು ಇಡ್ಲಿಕ್ಕೆ ಕೇಳುದಿಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಇಡ್ಬೋದು, ಮಲ್ಲಿಗೆ ಇರುದಿಲ್ಲ ಅಲ್ಲ ಮಳೆಗಾಲದಲ್ಲಿ, ಆದ ಕಾರಣ ಟೈಮ್ ಪಾಸಿಗೆ ಎಕ್ಸರ್ಸೈಸಿಗೆ ಹಾಗೆಲ್ಲ ಆಗಿ ಇಡ್ಬೋದು ಜಾಜಿ. ಓಕೆ, ಸೇಮ್ ಹಾಗೆ ಕಟ್ಟುದು? ಸೇಮೆ, ಕಟ್ಟುದು ಎಟ್ಟುದು ಎಲ್ಲ ಹಾಗೆಲೆ. ಓಕೆ ಓಕೆ. ರೇಟ್ ಬೀಳೋದಿಲ್ಲ ಅಂತ ಹೇಳಿ ಅಲ್ಲ, ಮೊನ್ನೆ ಎಲ್ಲ 1900-600 ಎಲ್ಲ ಇತ್ತು ಜೂನ್ ಫಸ್ಟ್ ಗೆಲ್ಲ. ಓಕೆ ಓಕೆ. ಹಾ, ಈಗ ಸ್ವಲ್ಪ ಕಮ್ಮಿ ಉಂಟು, ಇನ್ನಂತ ಅದ್ರ ಅಡ್ಜಸ್ಟ್ ಆಗ್ತದೆ. ನಿಜವಾಗಿ ಇದು ನಮ್ಮ ಆಚೆ ಉಡುಪಿ ಶಂಕರ್ಪುರ ಮಾತ್ರ ಏರಿಯಾ ಇರುದಾ ಈ ಮಲ್ಲಿಗೆ, ಜಾಜಿ ಮಲ್ಲಿಗೆ? ಅದು ನನ್ನ ಅಂದಾಜಿ ಪ್ರಕಾರ ಅಷ್ಟೇ ಅಂತ. ಹೌದು, ಈ ಉಡುಪಿ ಬೇರೆ ಶಂಕರ್ಪುರ ಆಚೆ ಎಲ್ಲ ಇರಲ್ವಾ ಅಂತ ನನ್ನ ಅಂದಾಜಿ. ಬೇರೆ ಒಂದು ಎಂತ ಅದು ಎಂತ ಪೂನಂ ಮಲ್ಲಿಗೆ ಅಂತೇಳಿ ಇನ್ನೊಂದು ಹೂ ವೈಟ್ ಬರ್ತದೆ. ಕಲರ್. ಹಾ, ಅದು ಇರ್ತದೆ ಹೇಳ್ತಾರಪ್ಪ, ನಮ್ಗೆ ಗೊತ್ತಿಲ್ಲ ಅದು. ಮೇಡಮ್, ಈಗ ಹೊಸಬ್ರಿಗೆ ಕಟ್ಲಿಕ್ಕಿದ್ರೆ ಎಷ್ಟು ನಾವು ಆಳ ಗುಂಡಿ ತೆಗಿಬೇಕು? ಹೊಸೊಬ್ರಿಗೆ ನೆಡ್ಲಿಕ್ಕಿದ್ರೆ ಒಂದು 1-1.5 ಫೀಟ್ ತೆಗೆದ್ರೆ ಸಾಕು. 1.5 ಫೀಟ್. ಹಾ, ಅದಕ್ಕೆ ಗೊಬ್ಬರ ಹಾಕ್ಬೇಕು, ಮಣ್ಣು ಹಾಕ್ಬೇಕು, ಹಾ. ಸುಡು ಗೊಬ್ಬರ ಹಾಕಿ ಸ್ವಲ್ಪ ಏರಿಕೆ ಮಾಡಿ ನಡುವಾಗ ಹಾ. ಅಡಿಯಲ್ಲಿ ಸ್ವಲ್ಪ ಮಣ್ಣು ಹಾಕಿ ನೆಟ್ರೆ ಒಳ್ಳೆ. ಓಕೆ ಅದು ಮೇಲೆ ಸ್ವಲ್ಪ ದಂಡೆ ಹಾಗೆ ಮಾಡಿ ನಡ್ಬೇಕು. ಓಕೆ. ಮತ್ತೆ ಸ್ವಲ್ಪ ಬಿಸಿಲಿದ್ರೆ ಸೌಟ್ ಮಾಡ್ಬೇಕು. ಬಿಸಿಲಿದ್ರೆ? ಬಿಸಿಲಿದ್ರೆ, ಮಳೆ ಆದ್ರೆ ಚಿಂತೆ ಇಲ್ಲ, ಬಿಸಿಲೆಲ್ಲ ಬೀಳ್ತದಲ್ಲ, ಹಾ. ಅದು ಬಾಡ್ತದೆ ಗಿಡ. ಸ್ವಲ್ಪ ಸೌಟ್ ಮಾಡಿರ್ಬೇಕು ಒಂದು 15 ದಿನ. ಓಕೆ. ಹಾ. ಇನ್ನು ತುಂಬಾ ಜಾಗ ಬೇಕಾ ಇದು ಜಾಜಿ ಮಲ್ಲಿಗೆ? ಬೇಡ, ಜಾದಿ ಮಲ್ಲಿಗೆಗೆ ತುಂಬಾ ಜಾಗ ಬೇಕು. ಹಾ. ಆದ್ರೆ ಜಾದಿಗೆ ಎಲ್ಲಿ ನೆಟ್ರು ಆಗ್ತದೆ. ಮತ್ತೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಷ್ಟು ಫೀಟ್ ಅಂತರ ಇರ್ಬೇಕು, ಹಾಗೆಲ್ಲ ಉಂಟಾ? ಅಂತರ ಇಟ್ರೆ ಒಳ್ಳೆ, ಅಂದ್ರೆ ಗಿಡ ಎಲ್ಲ ಸ್ವಲ್ಪ ಏರಿಕೆ ಬರುವಾಗ ಉಂಟಲ್ಲ, ಹಾ. ಅದು ಜಾಗ ಸಿಕ್ಕಲ್ಲ, ಹುಲ್ಲು ಗಿಲ್ಲು ಅದೇ ಅಂತೇಳಿ ನಮ್ಗೆ ಹೋಗ್ಲಿಕ್ಕೆ ಜಾಗ ಸಿಗುದಿಲ್ಲ. ಹೌದು. ಆದ ಕಾರಣ ಸ್ವಲ್ಪ ಒಂದು 2 ಫೀಟ್ 3 ಫೀಟ್ ಅಗಲದಲ್ಲಿ ನೆಟ್ರೆ ಒಳ್ಳೇದು. ಓಕೆ, ಒಳ್ಳೇದು. ಮತ್ತೆ ಮೇಡಮ್, ಈಗ ಹುಲ್ಲು ಬರ್ಲಿಕ್ಕೆ ನೀವೆಂತಾದ್ರೆ ಅದಕ್ಕೆ ಮಾಡ್ತೀರಾ? ಕೆಲವರು ತರ್ಪಲ್ ಹಾಕ್ತಾರೆ, ಎಂತೆಲ್ಲ ಮಾಡ್ತಾರೆ, ನೀವೆಂತಾದ್ರೆ? ನಾವು ತರ್ಪಲ್ ಹಾಕುದು. ತರ್ಪಲ್ ಮಾತ್ರ? ಹೌದು, ತರ್ಪಲ್ ಎಲ್ಲ ಹಾಕಿ ಇಡುದು. ಅದು ಮಳೆಗಾಲದಲ್ಲಿ ಹಾಕ್ತೇನೆ, ಸೆಕೆಗಾಲದಲ್ಲೂ ಹಾಕ್ತೇನೆ. ಅಂದ್ರೆ ಹುಲ್ಲು ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಮತ್ತೆ ಅದಕ್ಕೆ ಕಾಲು ಹಾಕ್ಲಿಕ್ಕೂ ಕಷ್ಟ ಆಗ್ತದೆ, ಗಿಡದ ಬುಡಕ್ಕೆ ಹೋಗ್ಬೇಕಲ್ಲ, ಹೌದೌದು. ಅದಕ್ಕಾಗಿ. ಓಕೆ, ಮತ್ತೆ ಕಟ್ಲಿಕ್ಕೆ ನೀವು ಒಬ್ರೇ ಕಟ್ತೀರಾ ಇಲ್ಲ ಕೆಲ್ಸಗಾರ ಇಡ್ತೀರಾ? ಇಲ್ಲ, ನಾನು ಒಬ್ಳೆ ಕಟ್ಟುದಿಲ್ಲ, ಕೊಯ್ಯುದು ಮಾತ್ರ ನಾನು ಮತ್ತು ನನ್ನ ಯಜಮಾನರು ಕೊಯ್ತೇವೆ. ಓಕೆ. ಕಟ್ಲಿಕ್ಕೆ ನೆರೆಕರೆಯವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡ್ತಾರೆ? ಹೌದೌದು. ಓಕೆ. ಮತ್ತೆ ಇದಕ್ಕೆ ನೀವು ಎಂತಾದ್ರೆ ಮದ್ದೆಲ್ಲ ಹಾಕ್ತೀರಾ? ಜಾಜಿ ಗಿಡಕ್ಕೆ ಏನು ಮದ್ದು ಹಾಕಲ್ಲ ನಾನು. ಜಾಜಿ ಗಿಡಕ್ಕೆ ಮಲ್ಲಿಗೆಗೆ ಮಾತ್ರ 15 ದಿವಸಕ್ಕೊಮ್ಮೆ ಏನಾದ್ರೂ ಮದ್ದು ತಂದು ಹಾಕ್ತೇನೆ. ಓಕೆ. ಇದಕ್ಕೆ ಎಂತಾದ್ರೆ ಸಬ್ಸಿಡಿ ಎಲ್ಲ ಹಾಗೆಲ್ಲ ಸಿಗ್ತದ? ಇಲ್ಲಪ್ಪ, ನಾನು ಸಬ್ಸಿಡಿಗೆ ಹೋಗುದು ಇಲ್ಲ, ಅವ್ರದ್ದು ಸಿಕ್ಕುದು ಇಲ್ಲ, ನಾವು ಏನು ಸಿಗ್ಲಿಲ್ಲ. ಓಕೆ ಓಕೆ. ಮೇಡಮ್, ಈಗ ಬೆಳಿಗ್ಗೆ ಜಾಸ್ತಿ ಮಳೆ ಬಂದ್ರೆ ರಾತ್ರಿ ಇಡೀ, ಸೊ ಬೆಳಿಗ್ಗೆ ನಿಮ್ಗೆ ಹೂ ಕೊಯ್ಲಿಕ್ಕೆ ಕಷ್ಟ ಆಗ್ತದ? ತುಂಬಾ ಕಷ್ಟ ಆಗ್ತದೆ, ಅಂದ್ರೆ ಅದ್ರಲ್ಲಿ ತುಂಬಾ ಸೊಳ್ಳೆ ಇರ್ತದೆ. ಓಕೆ. ಅದಕ್ಕೆ ನಾವು ಎಲ್ಲ ತೆಂಗಿನ ಎಣ್ಣೆ ಇಲ್ಲಾದ್ರೆ ಎಂತಾದ್ರೂ ಕ್ರೀಮ್ ಎಲ್ಲ ಪೂ ಒರೆಸಿ ಬಂದ್ರೆ ಸರಿ ಆಗ್ತದೆ. ಸರಿ ಆಗ್ತದೆ? ಅಷ್ಟು ಕಚ್ಚುದಿಲ್ಲ. ಇಲ್ಲಾದ್ರೆ ತುಂಬಾ ಕಷ್ಟ ಇದೆ? ಇಲ್ಲಾದ್ರೆ ತುಂಬಾ ಕಚ್ಚುತ್ತದೆ. ಸೊ ಜಾಜಿದು ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಸಿಕ್ಕಿತಂತ ಎನಿಸ್ತೇನೆ. ಎಂತದ್ದು ಒಂದು ಕಮೆಂಟ್ ಆಗಿ, ಸ್ವೀಟ್ ಅಂಡ್ ಶಾರ್ಟ್ ಸಿಂಪಲ್ ವಿಡಿಯೋ. ಯಾಕಂದ್ರೆ ಜಾಜಿ ಇಲ್ಲಿ ಅವರು ತುಂಬಾ ಜನ ಮಾಡ್ತಿದ್ದಾರೆ, ಈ ಸೌತ್ ರೀಜನ್ ಅಲ್ಲಿ, ಉಡುಪಿ, ಮ್ಯಾಂಗ್ಳೂರು, ಇಲ್ಲಿ ಮೂಡ್ಬೆಳ್ಳೆಯಲ್ಲಿ ಎಲ್ಲ. ಸೊ ಇನ್ನೂ ಸಹ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕಮೆಂಟ್ ಮಾಡಿ. ಮೇಡಮ್, ನಿಮ್ಮ ಟೈಮಿಗೆ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್. ಸೊ ಈ ವಿಡಿಯೋ ಈಗ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬೈ ಬೈ.